ಈ ಕೇಸ್ಗೆ ಸಂಬಂಧಪಟ್ಟಂತೆ ಕ್ಷಣಕ್ಕೂ ಕೂಡ ಟ್ವಿಸ್ಟ್ಗಳು ಸಿಗ್ತಾ ಇದೆ. 400 ಕೋಟಿಯನ್ನ ಎಗರಿಸೋದಕ್ಕೆ ಈ ಗ್ಯಾಂಗ್ ಖತರ್ನಾಕ್ ಐಡಿಯಾ ಒಂದನ್ನ ಮಾಡ್ಕೊಂಡಿತ್ತು. ಆ ಐಡಿಯಾ ಏನಪ್ಪಾ ಅಂತಂದ್ರೆ, ಈಗಾಗಲೇ ಅಮಾನ್ಯೀಕರಣಗೊಂಡಂತ 2,000 ನೋಟ್ಗಳನ್ನ ಕೂಡ ಈ ಗ್ಯಾಂಗ್ ಎಗರಿಸಿದೆ ಅನ್ನೋದು. ಆ ಕಂಟೈನರ್ನಲ್ಲಿ ಹಾಗಾದ್ರೆ 2,000 ಮುಖಬೆಲೆಯ ನೋಟುಗಳಿದ್ವು ಅನ್ನುವಂಥ ವಿಚಾರವನ್ನ ಖುದ್ದು ಈಗಾಗಲೇ ಕಿಡ್ನಾಪ್ ಆದಂತ ಸಂದೀಪ್ ಪಾಟೀಲ್ ದೂರಲ್ಲಿ ತಿಳಿಸಿರೋದು. 400 ಅಲ್ಲ 1,000 ಕೋಟಿ ಇತ್ತು ಅನ್ನುವಂಥದ್ದನ್ನ ಕೂಡ ಸಂದೀಪ್ ಪಾಟೀಲ್ ತಾನು ಕೊಟ್ಟಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಅಸಲಿಗೆ ಇದ್ದಿದ್ದೆಷ್ಟು ಅನ್ನುವಂಥ ಪ್ರಶ್ನೆಯ ಜೊತೆಗೆ ಆ ಕಂಟೈನರ್ನಲ್ಲಿ 2,000 ಮುಖಬೆಲೆಯ ನೋಟುಗಳಿದ್ವಾ, ಅಮಾನ್ಯೀಕರಣಗೊಂಡಂತ ನೋಟುಗಳು ಸಿಕ್ಕಿದ್ದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಅದನ್ನ ಎಲ್ಲಿಗೆ ಸಾಗಿಸ್ತಾ ಇದ್ರು ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಅದರಲ್ಲಿ 2,000 ಮುಖಬೆಲೆಯ ನೋಟುಗಳಿದ್ವು ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಮಾರ್ಕ್ ಮಾಡಿ ಹೈಲೈಟ್ ಮಾಡಿ ತೋರಿಸ್ತಾ ಇರುವಂಥ FIR ಕಾಪಿ ಇದೆಯಲ್ಲ, ಅದ್ರಲ್ಲಿ ಬರ್ದಿರೋದು 2,000 ಮುಖಬೆಲೆಯ ನೋಟುಗಳು ಇದ್ವು ಅನ್ನುವಂಥದ್ದು. ಸಂದೀಪ್ ಪಾಟೀಲ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ದೂರಿನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಚೋರ್ಲಾ ಘಾಟ್ನಲ್ಲಿ ಈಗ ಫೀಲ್ಡ್ಗೆ ಇಳಿದು ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ 400 ಕೋಟಿ ಎಲ್ಲಿಗೆ ಹೋಯ್ತು, ಯಾವ ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡ್ರು, ಯಾವ ರೀತಿಯಲ್ಲಿ ದರೋಡೆ ಮಾಡಿದ್ರು ಅಂತ ಈಗಾಗಲೇ ಸಿಕ್ಕಿಬಿದ್ದಂತೆ ಇವರು ರಾಬರ್ಟ್ಸ್ ಇದಾರಲ್ಲ ಅವರನ್ನ ಕೂಡ ತನಿಖೆ ನಡೆಸ್ತಾ ಇದ್ದಾರೆ, ವಿಚಾರಣೆ ನಡೀತಾ ಇದೆ. 400 ಕೋಟಿ ದರೋಡೆ ಕೇಸ್ನಲ್ಲಿ ಹಲವು ಅನುಮಾನಗಳು ಕಾಡ್ತಾ ಇದೆ.